ಹೇಳಲಾಗದ ಪ್ರೀತಿ ಅಂತ ಒಂದಿರುತ್ತೆ. ಸೊ ಆ ಥರದೊಂದು ಪ್ರೀತಿಯ ಒಂದು ಫೀಲ್ ಆಗಬೇಕು ಅಂದರೆ ನಿಜಕ್ಕೂ ಲವ್ ರೆಡಿ ಸಿನಿಮಾ ನೋಡ್ಬೇಕು. ಯಾಕಂದರೆ ತೆಲುಗು ಒಂದು ಇಂಡಸ್ಟ್ರಿಯಲ್ಲಿ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಈ ಸಿನಿಮಾ ಬಗ್ಗೆ ಯಾಕೆ ಇಷ್ಟು ಮಾತಾಡ್ತಿದ್ದಾರೆ ಅಂತ ಎಷ್ಟೋ ಜನ ಪ್ರಶ್ನೆ ಮಾಡಿದ್ದುಂಟು, ಕೇಳಿದ್ದುಂಟು. ಸೊ ಅದೆಲ್ಲದಕ್ಕೂ ಉತ್ತರ ಇವತ್ತು ಸಿಕ್ಕಿದೆ. ಯಾಕಂದರೆ ಇಲ್ಲಿಯ ಕನ್ನಡಿಗರು ಕೊಟ್ಟಂಥ ರಿವ್ಯೂ ನಿಜಕ್ಕೂ ಅದ್ಭುತವಾದಂಥ ಒಂದು ಸಿನಿಮಾ ನೋಡಿದಂಥ ಫೀಲಿಂದ ಹೊರಗಡೆ ಬಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನಮ್ಮ ಜೊತೆಗೆ ಸಿನಿಮಾದ ನಾಯಕ ಮತ್ತು ನಾಯಕಿ ಇದ್ದಾರೆ. ಯಾಕಂದರೆ ಈ ಸಿನಿಮಾದ ಜೀವಾಳನೇ ಇವರಿಬ್ಬರು. ಸೊ ಇಬ್ಬರ ಜೊತೆ ಒಂದು ಮಾತುಕತೆ ಮಾತಾಡ್ಸ್ತಾವಣ. ಮೇಡಮ್ ನಮಸ್ತೆ. ಸೊ ಇಲ್ಲಿ ತನಕ ಮೊದಲೇ ಹೇಳ್ದಂಗೆ ಲವ್ ರೆಡ್ಡಿ ಸಿನಿಮಾಗೆ ಸಿಗ್ತಿರುವಂಥ ಮೆಚ್ಚುಗೆ ಮಾತುಗಳನ್ನು ಕೇಳಿ ಇದೇನು ನಿಜಕ್ಕೂ ಜನ ಆ ಸಿನಿಮಾ ನೋಡಿ ಮೆಚ್ಚು ಮಾತಾಡ್ತಿದ್ರ ಅನ್ನೋ ಪ್ರಶ್ನೆಗಳಿತ್ತು ಜನಲ್ಲಿ ಕಾಮನ್ ಆಗಿ ಬರುವಂಥದ್ದು. ಸೊ ಈಗ ಸಿನಿಮಾ ನೋಡ್ಕೊ ಬಂದಂಥ ಅಭಿಮಾನಿಗಳು ಅಥವಾ ವೀಕ್ಷಕರು ಒಂದೊಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಗೆದ್ದಿದೆ ಅಂತ ಅನಿಸ್ತಾ ಇದೆ ಈಗ. ತುಂಬ ಖುಷಿ ಆಗ್ತಿದೆ ಸರ್. ನೀವು ನೋಡಿದ್ದೀರಾ ಮೂವಿ? ಸೊ ಎಲ್ಲರೂ ನೋಡಿರೋರೆಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ನಾವು ಯಾರಿಗೂ ಅಂತ ಗೊತ್ತಿಲ್ಲ, ಆದರೂ ನಮ್ಮ ಕ್ಯಾರೆಕ್ಟರ್ಸ್ ಅಷ್ಟು ತಗೊಂಡು ನಾವು ನಮ್ಮ ಪರ್ಫಾರ್ಮೆನ್ಸ್ನ ಅಷ್ಟು ಚೆನ್ನಾಗಿರೋ ಅಂತ ಸ್ಟೋರಿ ಅಷ್ಟು ಚೆನ್ನಾಗಿರೋ ಮೂವಿ ಮಾಡಿದ್ದೀವಿ ಅಂತ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾವು ಕನ್ನಡ ಜನತೆಗೆ ಇಷ್ಟೇ ಹೇಳೋದು, ಎಲ್ಲರೂ ಬಂದುಬಿಟ್ಟು ನಮ್ಮ ಮೂವಿ ನೋಡಿ. ನಾವು ಕನ್ನಡದವರೇ ಎಲ್ಲ ಮಾಡಿದ್ದೀವಿ, ಹೊಸಬ್ರು ಮಾಡಿದ್ದೀವಿ. ಎಲ್ಲರೂ ಬಂದು ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಂಜನ್ ಅವರೇ, ಇಲ್ಲಿ ತನಕ ಎಲ್ಲರೂ ಅರ್ಜುನ್ ರೆಡ್ಡಿ ಅಂತಿದ್ರು, ಈಗ ಲವ್ ರೆಡ್ಡಿ ಅನ್ನೋ ಥರ ಆಗಿದೆ ಇಂಡಸ್ಟ್ರಿನಲ್ಲಿ. ಸೊ ಆ ಥರದೊಂದು ಫೀಲ್ ಕೊಟ್ಟಿದೆ. ಯಾಕಂದರೆ ಒಂದಷ್ಟು ಪ್ರೀತಿಗಳಿಗೆ ಕೊನೆಯೇ ಇರೋದಿಲ್ಲ. ಕ್ಲೈಮ್ಯಾಕ್ಸ್ ಹೇಳೋದು ಬೇಡ ಏನಾಗಿದೆ ಅಂತ, ಬಟ್ ಹೇಳಲಾಗದ ಒಂದಷ್ಟು ಪ್ರೀತಿ ಇರುತ್ತೆ ಅಂತ ಅಂಥವ್ರಿಗೆಲ್ಲರೂ ಈ ಸಿನಿಮಾ ಕಾಡುತ್ತೆ ಅನ್ನೋದು. ಅಂದರೆ ಎಸ್ಪೆಷಲಿ ಏನೋ ಒಂದು ಟ್ರೂ ಲವ್, ಒಂದು ಹಾನೆಸ್ಟ್ ಲವ್ ಮಾಡಿರೋಂಥ ಯಾರೇ ಇರ್ಬೋದು, ಆ ಪ್ರೀತಿ ಬಗ್ಗೆ ಏನೋ ಸಿನಿಮಾ ನೋಡಿ ಅವ್ರು ವ್ಯಕ್ತಪಡಿಸ್ತಿರೋಂಥ ಒಂದು ಪ್ರತಿಕ್ರಿಯೆಗಳಿರ್ಬೋದು, ಅದು ನೆಕ್ಸ್ಟ್ ಲೆವೆಲ್ ಸರ್. ನಮಗೆ ಸಿಗ್ತಿರೋಂಥ ರೆಸ್ಪಾನ್ಸು ನಮ್ಗೆ ಅಲ್ಲಿ ಅದು ಸಿಕ್ಕಿತ್ತು, ಖುಷಿ ಆಗಿತ್ತು. ನಮ್ಮ ಕನ್ನಡದ ಪ್ರೇಕ್ಷಕರು ಇವತ್ತು ನೋಡಿಬಿಟ್ಟು ಅವರು ಚಪ್ಪಾಳೆ, ವಿಸಿಲ್ಸು, ಶಿಳ್ಳೆ ಹೊಡಿತಾ ಇದ್ರೆ, ಓ ಮೈ ಗಾಡ್, ನಮಗೆ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ಒಂಥರ ಬೆಟ್ಟಾಗೋಯ್ತು. ಇದಕ್ಕೆ ಅಲ್ವ ನಾವು ಸಿನಿಮಾ ಮಾಡಿದ್ದು, ಈ ಒಂದು ಪ್ರತಿಕ್ರಿಯೆಗಲ್ವಾ ಅಂತ. ಈ ವಿಜಯ್ ಸರ್ ಏನಕ್ಕೆ ಒಂದಷ್ಟು ಎಲ್ಲ ಕಡೆ ಮಾತಾಡ್ತಿದ್ರಲ್ವಾ, ದುನಿಯಾ ವಿಜಯ್ ಸರ್, ಈ ಸಿನಿಮಾ ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ. ಅವರು ನಮ್ಮ ಬೆನ್ನಿಂದೆ ನಿಂತು ಎಲ್ಲ ಕಡೆ ಬಂದು ನಾವು ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಜನರಿಗೆಲ್ಲ ಗೊತ್ತಾಗಿದೆ ಸರ್, ಅಷ್ಟು ಒಳ್ಳೆ ಸಿನಿಮಾ ಅಂತ. ಅದಕ್ಕಾಗಿಯೇ ವಿಜಯ್ ಸರ್ ನೋಡಿ ಒಂದು ಸಪೋರ್ಟ್ ಮಾಡಿರೋದು. ಈ ಒಂದು ಪ್ರೇಕ್ಷಕರ ಏನೋ ಪ್ರತಿಕ್ರಿಯೆ ಏನಿದೆ, ದಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಸರ್. ತುಂಬ ಅಮೇಝಿಂಗ್ ಫೀಲಿಂಗ್, ಓವರ್ವೆಲ್ಮಿಂಗ್ ಆಗಿದೆ. ಈ ಟೀಮ್ನ ಧೈರ್ಯ ಮೆಚ್ಚುವಂಥದ್ದು ಮೊದಲಿಗೆ. ಯಾಕಂದರೆ ಪ್ಯಾನ್ ಇಂಡಿಯಾ ರೇಸ್ ಈಗ ಎಲ್ಲಿ ನೋಡ್ರು ಫ್ಯಾಂಟಸಿ ಕಥೆಗಳು, ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು, ದೊಡ್ಡ ಸ್ಟಾರ್ ಸಿನಿಮಾಗಳ ಮಧ್ಯದಲ್ಲಿ ಈ ಥರದೊಂದು ನವಿರಾದ ಪ್ರೇಮ ಕಥೆ, ಒಂದು ಸಣ್ಣದು ಒಂದು ಒಂದು ಚಿಕ್ಕ ಜಾಗದಲ್ಲಿ ನಡೆಯುವಂಥ ಕಥೆನ ಈ ಥರ ಪರಿಣಾಮಕಾರಿಗೆ ಹೇಳಬೇಕು ಅನ್ನೋದು ಆ ಥಾಟ್ ಹೆಂಗೆ ಬಂತು ಅಂತ? ಸರ್ ಏನಿಲ್ಲ, ಈಗ ನಾವು ಏನೋ ಇನ್ನೊಂದು ಕಡೆ ಹೇಳ್ತಾ ಇದ್ದೆ ನಾನು, ಓವರ್ ದ ಟಾಪ್ ಆ್ಯಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು, ಇಲ್ಲ ಸಿ ಜಿಗಳಾಗಿರ್ಬೋದು, ಇದೆಲ್ಲ ಮಾಡ್ತಿದ್ದಾರೆ, ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಒಂದಷ್ಟು ಜನ ಸಕ್ಸಸ್ ಸಿಗ್ತಿದೆ, ಇನ್ನೊಂದಷ್ಟು ಜನಕ್ಕೆ ಸಿಗ್ತಾ ಇಲ್ಲ. ಆದರೆ ನಮ್ಮದೇ ಒಂದು ಆಗಿರ್ತಕ್ಕಂಥ ಒಂದು ಕಥೆಗಳು, ನಮ್ಮ ರೂಟೆಡ್ನೆಸ್ನಂಥ ಒಂದು ಕಥೆಗಳು ಹೇಳಿದಾಗ ಖಂಡಿತ ಜನರಿಗೆ ಇಷ್ಟ ಆಗುತ್ತೆ. ಈಗ ಹಲವಾರು ಎಕ್ಸಾಂಪಲ್ಗಳಿದೆ ನಮ್ಮ ಹತ್ರ. ಅಂದರೆ ಬೇಸಿಕಲಿ ಈ ಒಂದು ಪ್ಯಾನ್ ಇಂಡಿಯಾ ಅನ್ನೋ ಇದರಲ್ಲಿ ಒಂದು ಒಳ್ಳೆ ಪ್ರೇಮ ಕಥೆ, ಒಂದು ಪ್ರೀತಿ, ಒಂದು ಸಂಬಂಧ, ಬಾಂಧವ್ಯಗಳ ಇರುವಂಥ ಒಂದು ಕಥೆಗಳು ಬರ್ತಾ ಇಲ್ಲ. ಮೇ ಬಿ ಎಲ್ಲರೂ ನೋಡ್ತಾರೆ ಇಲ್ವೋ, ಒಂದು ಜನ ನೋಡ್ತಾರೆ ಇಲ್ವೋ ಒಂದು ಇದಿರುತ್ತೆ. ನಮ್ಮ ಸಿನಿಮಾ ಒಂದು ಒಂದು ಉದಾಹರಣೆ ಸರ್. ನಿಜವಾಗ್ಲೂ ಒಂದು ನವಿರಾದ ಪ್ರೇಮ ಕಥೆ ಮಾಡಿದಾಗ ಪ್ರೇಕ್ಷಕರು ನೋಡ್ತಾರೆ ಅಂತ. ಒಂದು ಕಾಲದಲ್ಲಿ ಸರ್ ನಮಗೊಂದು ಕಾಂಪ್ಲಿಮೆಂಟ್ ಬಂದಿದ್ದೇನೆ ಅಂತ ಹೇಳಿದ್ರೆ, ಮುಂಗಾರು ಮಳೆ, ದುನಿಯಾ, ಲವ್ ಮಾಕ್ಟೇಲ್, ಈ ಲವ್ ರೆಡ್ಡಿ ಸಿನಿಮಾ ಅಂತ. ಅಂದರೆ ಅಷ್ಟು ಲೈಕ್ ಸೂಪರ್ ಗುಡ್ ಮೂವೀಸ್ ಅವೆಲ್ಲ. ಲವ್ ಸ್ಟೋರೀಸ್ ಅಂತ ಹೇಳಿದ್ರೆ ಅದನ್ನ ನೆನಪು ಮಾಡ್ಕೋತೀವಿ. ಆ ಒಂದು ಸಿನಿಮಾಗಳ ಜೊತೆ ನಮ್ಗೆ ಸೇರಿಸಿರೋ ಅನ್ನೋದು ನಮ್ಗೆ ತುಂಬ ಖುಷಿ ಸರ್. ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದ ಆಡಿಯನ್ಸ್ ರೆಸ್ಪಾನ್ಸಸ್ ಆ್ಯಂಡ್ ಆಲ್. ತುಂಬ ಖುಷಿ ಆಗ್ತಿದೆ. ನಿಮ್ಮಿಬ್ಬರ ಮೊದಲ ಸಿನಿಮಾದೊಂದು ನಂಬಿಕೆ ಆಗ್ತಿಲ್ಲ. ಯಾಕಂದರೆ ದಿವ್ಯ ಅನ್ನೋ ಪಾತ್ರ ನೋಡಿದ್ರೆ ಪ್ರತಿ ಮನೇಲಿ ಈ ಥರದೊಂದು ಹೆಣ್ಮಗು ಇದೆ ಅನ್ನೋ ಥರ ಫೀಲ್ ಕೊಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಆ ಕ್ಯಾರೆಕ್ಟ್ರು ನಿಜವಾಗ್ಲೂ ಹಂಗೆ ಇರುತ್ತೆ. ಒಂದು ಮಿಡಲ್ ಕ್ಲಾಸ್ ಕ್ಯಾರೆಕ್ಟರ್ ಆಗಲಿ, ನೋಡೋ ಪ್ರತಿ ಹುಡುಗಿನೂ ನಿಜವಾಗ್ಲೂ ಕನೆಕ್ಟ್ ಆಗ್ತಾರೆ. ಫಾದರ್ ಆಗಲಿ ಕನೆಕ್ಟ್ ಆಗ್ತಾರೆ. ತುಂಬ ಚೆನ್ನಾಗಿರುತ್ತೆ ನನ್ನ ಕ್ಯಾರೆಕ್ಟ್ರು. ಒಬ್ಬರು ಹಿರಿಯರೊಬ್ಬರು ಮಾತನಾಡ್ತಾ ಹೋದ್ರು, ನನ್ನ ಎರಡನೇ ಮಗಳನ್ನೂ ಕೂಡ ಲವ್ ಮ್ಯಾರೇಜ್ ಮಾಡಿರೋದು, ಈಗ ನೋಡಿ ಖುಷಿ ಆಯ್ತು ಈ ಸಿನಿಮಾ ನೋಡಿ ಅಂತ. ನೋಡಿ ಕ್ಲೈಮ್ಯಾಕ್ಸಲ್ಲಿ ಇಬ್ಬರದು ಹಂಗಾಗಬಾರ್ದು ಅನ್ನೋದಷ್ಟೇ ಹೇಳಿದವರು. ಪೇರೆಂಟ್ಸ್ಗಳಿಗೆ, ಯಾಕಂದರೆ ಈ ಥರ ಸಿನಿಮಾಗಳು ಪೇರೆಂಟ್ಸ್ ಟಚ್ ಮಾಡೋದಿಲ್ಲ, ಅದೋ ದೊಡ್ಡ ಗೆಲುವು ಆ್ಯಕ್ಚುಲಿಗೆ. ಆ ವಿಚಾರದಲ್ಲಿ ಗೆದ್ದಿದ್ದೀರಾ? ಖಂಡಿತ ಸರ್. ಅಂದರೆ ಈಗ ಅದೇ ಹೇಳ್ತಿದ್ರು, ಪ್ರತಿಯೊಬ್ಬ ಪೇರೆಂಟ್ಸು ನೋಡಬೇಕಾಗಿರೋ ಸಿನಿಮಾ ಅಂತ. ಸರ್ ಈ ಸಿನಿಮಾ ನೋಡಾದ್ಮೇಲೆ ನಂಗೆ ಬಂದಿದ್ದು ಮೊದಲನೇ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ಮಗಳಿರುವಂಥ ಪ್ರತಿ ತಂದೆ ನೋಡಬೇಕಾಗಿರೋ ಸಿನಿಮಾ ಇದು. ಎಷ್ಟು ದೊಡ್ಡ ಕಮೆಂಟ್ ಸರ್ ಅದು. ಎಷ್ಟೇನೋ ಅದೊಂಥರ ಬ್ಲೆಸ್ಸಿಂಗ್ ಥರ ನಮಗೆ. ಅವ್ರು ಬಂದು ಆ ಮಾತು ಹೇಳೋದು ಎಷ್ಟು ಮನ ಕಲ್ಕಿದ್ರೆ ಆ ಮಾತು ಬರೋದಿಲ್ಲ. ಆ ಥರ ಪ್ರತಿಕ್ರಿಯೆಗಳು ಹಲವಾರು ಬಂತು ನಮಗೆ. ಪೇರೆಂಟ್ಸ್ ನೋಡಲೇಬೇಕಾಗಿರೋಂಥ ಸಿನಿಮಾ. ಹಾಗೆಯೇ ಪ್ರೀತಿ ಮಾಡ್ತಾ ಇರೋರಾಗಿರ್ಬೋದು, ಪ್ರೀತಿಲಿ ಸೋತಿರೋರಾಗಿರ್ಬೋದು, ಪ್ರೀತಿಲಿ ಗೆದ್ದಿರೋರಾಗಿರ್ಬೋದು, ಪ್ರತಿಯೊಬ್ಬರು ನೋಡಬೇಕಾಗಿರೋಂಥ ಒಂದು ಸಿನಿಮಾ, ಪ್ರತಿ ಕುಟುಂಬ ನೋಡಬೇಕಾಗಿರೋಂಥ ಸಿನಿಮಾ.
ಯಾಕಂದರೆ ಈ ನಾರಾಯಣ್ ರೆಡ್ಡಿ ನಾನು ಮಾಡಿರೋ ಒಂದು ಕ್ಯಾರೆಕ್ಟರ್ ಏನಿದೆ ಅದು ಪ್ರತಿ ಮನೇಲಿ ಇರುತ್ತೆ ಸರ್. ಪ್ರತಿ ಮನೆ ಒಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಮಗನಾಗಿ ಪ್ರತಿ ಮನೇಲೂ ಅವ್ರು ನೋಡಿಕೊಂಡು ಇದು ನೋಡಿದ್ದೀವಲ್ಲ ನಮಗೆ ನಮ್ಮ ಪಕ್ಕದ ಮನೆ ಕ್ಯಾರೆಕ್ಟರ್ ಅಲ್ವೇ, ನಮ್ಮ ಮನೆ ಒಳಗಡೆ ಕ್ಯಾರೆಕ್ಟರ್ ಅಲ್ವಾ ಅನ್ನೋ ಒಂದು ಇದಿರುತ್ತೆ. ಸೊ ಅದೇ ಸರ್, ಏನೋ ಒಂದು ಒಳ್ಳೆ ಕಥೆನ ಒಂದು ಕರೆಕ್ಟಾಗಿ ಪರ್ಫಾರ್ಮೆನ್ಸಸ್ ಜೊತೆ ಒಂದು ಒಳ್ಳೆ ಕ್ರಾಫ್ಟ್ ವೈಸ್ ಎಲ್ಲ ನಾವು ಹೇಳಲ್ಪಟ್ರೆ ಖಂಡಿತ ಜನ ಇಷ್ಟಪಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ದೊಡ್ಡ ವಿಷಯ ಅಂತಂದ್ರೆ ಗಡಿನಾಡ ಕನ್ನಡವನ್ನು ಇಲ್ಲಿ ತೋರಿಸಿರುವಂಥದ್ದು. ಎಷ್ಟೋ ಸರಿ ಚಿಕ್ಕಬಳ್ಳಾಪುರ ಭಾಗ ಅಂದ ತಕ್ಷಣ ತೆಲುಗು ಸಿನಿಮಾಗಳು ಜಾಸ್ತಿ ಆಗುತ್ತೆ ಅನ್ನೋ ಥರ ಇದು ಮಾಡ್ತಾರೆ. ಬಟ್ ಅಲ್ಲೂ ಒಂದು ಪ್ರೇಮ ಕಥೆಯನ್ನು, ಅಲ್ಲೂ ಒಂದು ಸಿನಿಮಾವನ್ನು ಮಾಡಿರುವಂಥದ್ದು. ಹೌದು ಸರ್, ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ನಾವೆಲ್ಲ ಚಿಕ್ಕಬಳ್ಳಾಪುರದವ್ರೆ, ಅಷ್ಟು ಒಳ್ಳೆ ಮನುಷ್ಯರಿದ್ದಾರೆ, ಅಷ್ಟು ಚೆನ್ನಾಗಿರೋ ಭಾಷೆ ಇದೆ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಚಿನ್ನದಂತ ಜನತೆ ಸರ್ ನಮ್ಮವರೆಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸರ್. ನಮ್ಮ ಲ್ಯಾಂಗ್ವೇಜ್ ಆಗಲಿ, ಮ್ಯೂಸಿಕ್ ಆಗಲಿ, ಆ ಫ್ರೆಶ್ ಪ್ಲೇಸಸ್ ಆಗಲಿ ಎಲ್ಲ ನಮ್ಮದು ಅಲ್ಲಿರೋ ಪ್ಲೇಸಸ್ ಮಾತ್ರ ತೊಗೊಂಡಿದ್ದೀವಿ ನಾವು. ಎಲ್ಲರಿಗೂ ಒಂದು ಫ್ರೆಶ್ ಫೀಲ್, ಯಾವುದೋ ಒಂದು ಹಳ್ಳಿಗೆ ಹೋಗಿ ನಾವೇ ಅಲ್ಲಿ ನೋಡ್ತಾ ಇದ್ದೀವೇನೋ ಅಲ್ಲಿ ಆಗ್ತಿರೋ ಕತೆ ಅನ್ನಂಗೆ ಮೂಡ್ ಬಂದಿದೆ ಅಂತ ಹೇಳ್ತಿದ್ದಾರೆ ಸರ್. ನಾನು ಆ್ಯಕ್ಚುಲಿ ಇವಾಗ ಒಂದು ಮೂವಿ ಆಗಿದ ತಕ್ಷಣ ಒಂದು 60 years ಅವ್ರ ಸರ್ ಬಂದುಬಿಟ್ಟು ಹತ್ಕೊಂಡು ಬಂದು ನನ್ನ ಹತ್ರ ಇವಾಗ ಒಂದು ಮಾತು ಹೇಳಿದ್ರು, ಫಸ್ಟ್ ಮೂವಿ ತುಂಬ ಚೆನ್ನಾಗಿ ಮಾಡಿದೆಯಮ್ಮ, ಇಂದಿನ ಕಂಟಿನ್ಯೂ ಮಾಡೋ ಅಂತ. ಅದಕ್ಕಿಂತ ನಾನು ನಿಜವಾಗ್ಲೂ ಇನ್ನೇನು ಕೇಳಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್. ಅಂದರೆ ನಮ್ಮದು ಪ್ರಯತ್ನ ಇದು, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಷೆ ಏನಿದೆ ಒಂದಷ್ಟು ಜನಕ್ಕೆ, ಕನ್ನಡದ ಎಲ್ಲ ಪ್ರೇಕ್ಷಕರಿಗೂ ನಮ್ಮದು ಒಂದು ಈ ಥರ ಭಾಷೆ ಇದೆ ಅಂತ ಗೊತ್ತಾಗಲಿ ಅಂತ ಒಂದು ಪ್ರಯತ್ನ. ಆ್ಯಂಡ್ ಆಲ್ಸೋ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿರೋದ್ರಿಂದ ಸೊ ವಿ ವೇರ್ ಟ್ರೂ ಟು ಇಟ್. ಸೊ ಅದನ್ನೇ ಇಟ್ಕೊಂಡು ಮಾಡೋಣ ಅಂತ ಒಂದು ಹೊಸ ಪ್ರಯತ್ನ ಮಾಡಿದ್ವಿ. ಸೊ ಹಾಗಾಗಿ ಅದು ಪ್ರಯತ್ನ ಏನೋ ಸಫಲ ಆಗಿದೆ ಸರ್, ಎಲ್ರಿಗೂ ಇಷ್ಟ ಆಗ್ತಿದೆ. ವಿಜಯ್ ಸರ್ ಪ್ರೆಸೆಂಟ್ ಮಾಡ್ತಿರೋಂಥದ್ದು. ಸೊ ಮೊದಲ ದಿನದ ರಿಯಾಕ್ಷನ್ ಏನಾದ್ರು ಫೋನ್ಗಿನ್ ಮಾಡಿ ಕೇಳಿದ್ರೆ ಏನು ಹೇಳಿದ್ರು ಸರ್? ಬೆಳಿಗ್ಗೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ನೋಡ್ರಮ್ಮ ಪ್ರತಿ ಶುಕ್ರವಾರ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದ್ವಿ, ನಾವು ಇಂಥ ಶುಕ್ರವಾರಗಳು ನಾವು ಎಲ್ಲೋ ನೋಡ್ತಾ ಇರ್ತೀವಿ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಅಂತಂದರೆ ನಿಮ್ಮ ಏನೋ ಪ್ರೇಕ್ಷಕ ಅಭಿಮಾನಿಗಳು ಏನಿದ್ದಾರೆ, ಪ್ರೇಕ್ಷಕ ದೇವರುಗಳು, ಅಭಿಮಾನಿ ದೇವರುಗಳು ಖಂಡಿತ ನಿಮ್ಮನ್ನು ಎಲ್ಲಿಗೋ ತೊಗೊಂಡು ಹೋಗ್ತಾರೆ. ಸಿನಿಮಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಅದಕ್ಕಿಂತ ಬೇರೆ ಏನೇನು ಮೇಲ್ಮ ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ, ಸಿನಿಮಾ ಹಿಟ್ಟು, ನಾನು ಹೇಳ್ತಿದ್ದೀನಲ್ವಾ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ಬಿಟ್ಟು ಅವರು ಹೇಳಿದ್ರು ಸರ್. ತಂಡಕ್ಕೆಲ್ಲ ವಿಶ್ ಮಾಡಿದ್ರು, ತುಂಬ ಖುಷಿ ಸರ್. ಈ ಶುಕ್ರವಾರ ನಿಮ್ಮ ಶುಕ್ರವಾರ ಆಗಬೇಕು ಅಂತ ಆಲ್ರೆಡಿ ಆಗಿದೆ.